ನಗರದ ವಿಜಯನಗರ ಬಡಾವಣೆಗೆ ಮೂಲಭೂತ ಸೌಕರ್ಯಕ್ಕಾಗಿ ಎಡಿಸಿಗೆ ಮನವಿ. ನವೆಂಬರ್ 20ರೊಳಗೆ ಸಮಸ್ಯೆ ಬಗೆಹರಿಸದಿದ್ದರೆ ಸಿಎಂ ಎದುರು ಪ್ರತಿಭಟನೆ, ನಿವಾಸಿಗಳ ಎಚ್ಚರಿಕೆ. ಚಾಮರಾಜನಗರ 8ನೇ ವಾರ್ಡ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದ ಸಮೀಪದಲ್ಲಿ ಕರ್ನಾಟಕ ಗೃಹ ಮಂಡಳಿ ನಿರ್ಮಿಸಿರುವ ವಿಜಯನಗರ ಬಡಾವಣೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿ ನಿವಾಸಿಗಳು ನಗರದ ಜಿಲ್ಲಾಡಳಿತ ಭವನದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬಡಾವಣೆ ನಿರ್ಮಾಣಗೊಂಡು ಸುಮಾರು 15 ವರ್ಷಗಳೇ ಆಗಿದ್ದರೂ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿಲ್ಲ. ಇನ್ನು ಪಕ್ಷದ ಮಹದೇಶ್ವರ ಬಡಾವಣೆ ಡಿಆರ್ ಪೊಲೀಸ್ ಕ್ವಾರ್ಟರ್ಸ್ನಿಂದ ಬರುವ ಚರಂಡಿ ನೀರಿನ ಮುಖ್ಯ ಕಾಮಗಾರಿಯು ಸ್ಥಗಿತಗೊಂಡಿರುವ ಕಾರಣ ನಮ್ಮ ಬಡಾವಣೆಗೆ ನೀರು ಬಂದು ತುಂಬಿಕೊಂಡು ತೊಂದರೆಯಾಗುತ್ತದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇನ್ನು ಈ ಬಡಾವಣೆಯು ನಂಜನಗೂಡು ರಸ್ತೆಯ ಕೈಗಾರಿಕಾ ಪ್ರದೇಶಕ್ಕೆ ಸೇರಿಸಿದ್ದು ಮನೆಯ ತೆರಿಗೆ ಕಮರ್ಷಿಯಲ್ ಆಗಿ ತೆರಿಗೆಯಾಗಿ ಮಾರ್ಪಾಡಾಗಿರುತ್ತದೆ. ಇದರ ಬಗ್ಗೆ ನಗರಸಭಾ ಪೌರಾಯುಕ್ತ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬಡಾವಣೆ ಸ್ವಚ್ಛತೆ ಇಲ್ಲದ ಕಾರಣ ಹಾವು ವಿಷಜಂತುಗಳ ಆವಾಸನ ಸ್ಥಾನವಾಗಿದೆ. ನವೆಂಬರ್ 20ರ ಒಳಗೆ ಸಮಸ್ಯೆ ಬಗೆಹರಿಸದಿದ್ದರೆ ಮುಖ್ಯಮಂತ್ರಿ ಬಡಾವಣೆ ಮುಖಾಂತರ ಆಗಮಿಸುವ ವೇಳೆಯಲ್ಲಿ ರಸ್ತೆ ತಡೆ ಮಾಡುವುದಾಗಿ ನಿವಾಸಿಗಳಾದ ಚೂಡಾ ಮಾಜಿ ಅಧ್ಯಕ್ಷ ಆರ್ ಸುಂದರ್ ಮತ್ತು ಉಮ್ಮತ್ತೂರು ಚಂದ್ರು ನಿವಾಸಿಗಳು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿ ಶ್ರೀನಿವಾಸ ಪ್ರಸಾದ್, ಮಾದೇಶ್ ಮತ್ತು ಸುರೇಶ್ ಮಹದೇವಸ್ವಾಮಿ, ಆಶಾ ಸಿದ್ದಶೆಟ್ಟಿ ಮತ್ತು ಮಹೇಶ್, ಸುರೇಶ್ ಗಂಗಾಧರ್, ಮಲ್ಲೇಶ್ ಗುತ್ತಿಗೆದಾರ, ಶಂಕರ್ ಕರಿಯನಕಟ್ಟೆ, ಮಾದೇಶ್ ಅಗ್ರಂ ಮತ್ತು ಸಿದ್ದಪ್ಪ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮಳೆ ಬಂದರೂ ಕೂಡ ಚರಂಡಿಯಿಂದನೇ ಹೋಗುತ್ತೆ. ಆ ನೀರು ಕೂಡ ಅಲ್ಲೇ ಹೋಗೋದ್ರಿಂದ ನಮಗೆ ಬರೀ ನಮ್ಮ ಗೃಹ ಮಂಡಳಿಗೆ ಅಲ್ಲ, ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಕೂಡ ನೀರು. ಸರ್, ನಂದಿ ಭವನ ಮದುವೆ ಆಗ್ತದಲ್ಲ ಸರ್, ನಂದಿ ಭವನ ಮುಂದೆ ಲೇಔಟ್ ಇದೆಲ್ಲ ಸರ್, ಲೇಔಟ್ ಸುತ್ತಮುತ್ತ ನೀರು ಇಳಿತಾ ಇದೆ. ಅದು ಯಾವುದು ಈ ಕೊಳಚೆ ನೀರು ಸರ್, ಇಳಿದು ಬೋರ್ ಇಳಿತಾ ಇದೆ ಸರ್. ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ವಾರ್ಡ್ ನಂಬರ್ 8ರಲ್ಲಿ ಇರ್ತಕ್ಕಂಥ ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಅಲೆಕ್ಟ್ ಆಗಿ 15 ವರ್ಷ ಆಗಿದೆ. ಇದುವರೆಗೂ ಯಾವುದೇ ರೀತಿಯ ಮೂಲಭೂತ ಸೌಕರ್ಯವನ್ನು ಸರ್ಕಾರದಿಂದ ಆಗಲಿ, ನಗರಸಭೆಯಿಂದ ಆಗಲಿ, ಜಿಲ್ಲಾಡಳಿತ ವತಿಯಿಂದಾಗಲಿ ಇದುವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ. ಆದ ಕಾರಣ ನಾವು ಎಲ್ಲ ರೀತಿಯ ಮನವಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೇವೆ ಮತ್ತು ನಗರಸಭೆ ಆಯುಕ್ತರಿಗೂ ಮನವಿ ಕೊಟ್ಟಿದ್ದೇವೆ. ಇದುವರೆಗೂ ಯಾವುದೇ ರೀತಿ ಕಾರ್ಯಗತಿ ಆಗಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ಮೇಯ್ನ್ ಆಗಿ ಬರ್ತಕ್ಕಂಥ ರಾಜಕಾಲುವೆನ ತಂದು ನಮ್ಮ ವಿಜಯನಗರ ಹೌಸಿಂಗ್ ಬೋರ್ಡ್ಗೆ ಅರ್ಧ ಮಾಡಿ ನಿಲ್ಲಿಸಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಒಳಚರಂಡಿ ನೀರು ಮತ್ತು ಎಲ್ಲ ಕೊಳಚೆ ನೀರು ಎಲ್ಲ ಫುಲ್ಲು ಹೌಸಿಂಗ್ ಬೋರ್ಡ್ ಬರ್ತಾ ಇದೆ. ಇದಕ್ಕೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ. ಅಧಿಕಾರಿ ವರ್ಗದವರು ಇದುವರೆಗೂ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಆ ಉದ್ದೇಶಕ್ಕೆ ನಾವು ಚಾಮರಾಜನಗರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಅವ್ರು ಬರೋ ದಿನಕ್ಕೆ ಅಷ್ಟರೊಳಗಡೆ ನಮಗೆ ಈ ಕಾಮಗಾರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಜಿಲ್ಲಾಡಳಿತ. ಒಂದು ವೇಳೆ ಇದಕ್ಕೆ ನಿರ್ಲಕ್ಷ್ಯ ತೋರಿದ್ರೆ ನಾವು ಮುಖ್ಯಮಂತ್ರಿ ಬರೋ ದಿನ ನಾವು ಪ್ರತಿಭಟನೆ ಹಮ್ಮಿಕೋತಾ ಇದ್ದೀವಿ. ಎಲ್ಲ ಲೇಔಟ್ ನಿವಾಸಿಗಳು ಸೇರಿ. ಹಾಗೆ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಕೊಡೋದು ನಿಮ್ಮ ಕರ್ತವ್ಯ. ನಾವು ವಾರ್ಷಿಕ ತೆರಿಗೆನೂ ಅಷ್ಟೇ ಎಲ್ಲ ರೀತಿ ತುಂಬ ಡಬಲ್ ಆಗ್ತಾ ಇದೆ ಅಲ್ಲಿ ತೆರಿಗೆ, ಅದನ್ನು ಸರಿಪಡಿಸಿಲ್ಲ. ಎಲ್ಲ ರೀತಿ ಮನವಿ ಕೊಟ್ಟರು ಏನೂ ಪ್ರಯೋಜನ ಆಗಿಲ್ಲ. ಹಾಗಾಗಿ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳ ಬರೋ ದಿನವೇ ನಾವು ಪ್ರತಿಭಟನೆ ಹಮ್ಮಿಕೋತಾ ಇದ್ದೀವಿ. ಇದಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸಿ ಒಂದು ಸೂಕ್ತ ಕ್ರಮ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮುಂದೆ ನಾವು ಪ್ರತಿಭಟನೆ ಮಾಡೋದು ಆಗತಕ್ಕಂಥ ಅನಾಹುತಗಳಿಗೆ ಜಿಲ್ಲಾಡಳಿತ ಹೊಣೆ ಆಗಬೇಕಾಗಿದೆ ಅಂತೇಳಿ ಈ ಮೂಲಕ ಅಂತ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ಹೌಸಿಂಗ್ ಬೋರ್ಡ್ ಕಾಲೋನಿ ನಿವಾಸಿ, ಅಧ್ಯಕ್ಷ. ಶ್ಯಾಮಣ್ಣ ಹಾಕೊಂಡು ಎಲ್ಲ ಕೊಡ್ತೀವಿ ಸರ್. ಎಲ್ಲ ಲೇಔಟ್ನವ್ರು ಎಲ್ಲ ಕೊಡ್ತೀವಿ. ಎಲ್ಲ 200 ಕುಟುಂಬ ಇದೆ ಸರ್. ಮೇಡಮ್ ಒಂದ್ಸತಿ ವಿಸಿಟ್ ಮಾಡಿ ಎಲ್ಲ ವೀಕ್ಷಣೆ ಮಾಡಿದ್ದಾರೆ ಸರ್. ಈಗ ಸರ್ ಏನಾಗಿದೆ ಸರ್, ಜಿಲ್ಲಾ ಅಧ್ಯಕ್ಷರು ನೀವಿದ್ದೀರಿ, ನೀವು ಚೇರ್ಮನ್ ಆಗಿದ್ದರು, ನೀವು ನಿಂತ್ಕೊಂಡೆ ಈಗ ಪ್ರಾಬ್ಲಮ್ ಆಗ್ತಿಲ್ಲ ಅಂತೇಳಿ ಸುಮ್ಮನೆ ಶುರು ಮಾಡೋದು. ನಾನಂತೂ ಮೊನ್ನೆ ಮೀಟಿಂಗ್ ಆಯಿತು. ಮೊನ್ನೆ ಮೀಟಿಂಗ್ ಆದ ತಕ್ಷಣ ಒಂದ್ಸರಿ ಗಮನ ತಂದ್ಕೊಳ್ಳೋಣ ಅಂತ
ನಿನ್ನೆ ಕನ್ಫರ್ಮ್ ಮಾಡಿದೆ ಸರ್ ಮೇಡಮ್ ಡಿ ಸಿ ಮೇಡಮ್ ಎಲ್ಲ ಎ ಡಿ ಸಿ ಭೇಟಿ ಮಾಡೋಣ ಅಂದ್ಬಿಟ್ಟು ನಿಮ್ಮ ಗಮನ ತಂದಿದ್ದೀನಿ ಈಗ ನಾಳೆ ಬರ್ತಾರೆ, ಈಗೇನಾಗಿದೆ ಸ್ಪಾಟ್ಗೂ ಬರ್ತಾರೆ. ಅದು ಎಲ್ಲ ಏನು ಪ್ರೋಗ್ರಾಮ್ ನೀವು ಸರ್ಕಾರಿ ಕಾರ್ಯಕ್ರಮ ಮಾಡಕ್ ಮಾತ್ರ ಟ್ಯಾಕಲ್ ತಳ್ಳಿ ಬಿಡ್ತೀರಿ ಮಣ್ಣ, ಪುನಃ ನೆಕ್ಸ್ಟ್ ಮಾತ್ರ ನಿವಾಸ ಸರ್ ನೀರು ಹಿಡಿತಾ ಇದೆ, ನೀರು ಚೆಕ್ ಮಾಡಿಸಿದ್ವಿ, ಅದು ಬಾಯಿ ಮುಕ್ಕಳಿಸೋದು ಯೋಗ್ಯತೆ ಇಲ್ಲ. ಕರ್ನಾಟಕ ಗೃಹ ಮಂಡಳಿಯಿಂದ ಆಗಿ 12 ವರ್ಷ ಅಸ್ತಿತ್ವದಲ್ಲಿದೆ, 15 ವರ್ಷ ಆಗಿದೆ. ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಅಲ್ಲಿ ಇದುವರೆಗೂ ಕೂಡ ಇಲ್ಲ. ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀವಿ, ನಗರಸಭಾ ಇಲಾಖೆಗೂ ಕೊಟ್ಟಿದ್ದೀವಿ, ಎಲ್ಲರೂ ಬಂದಿದ್ದಾರೆ, ಆದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಮತ್ತೇನಾಗಿದೆ ಅಲ್ಲಿ DR ಪೊಲೀಸ್ ಕ್ವಾರ್ಟರ್ಸು ಮತ್ತು ಏನಿದೆಯಲ್ಲ ಸರ್, ಅಲ್ಲಿಂದ ಬರುವಂಥ ಏನು ಮುಖ್ಯ ಚರಂಡಿ ನೀರಿದೆಯಲ್ಲ ಆ ಗೃಹ ಮಂಡಳಿಗೆ ಬರ್ತಾ ಇದೆ, ಶಿಥಿಲ ಆಗ್ತಾ ಇದೆ, ಬಿಲ್ಡಿಂಗ್ಗಳು ಅವನತಿ ಆಗ್ತಾ ಇದೆ. ಅದ್ರ ಜೊತೆಗೆ ಕಾಡ ಥರ ಆಗಿದೆ ಸರ್. ಸಿಟಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಉತ್ತಮವಾದಂಥ ಯಾವ್ದಾದ್ರು ಒಂದು ಲೇಔಟ್ ಇದೆ ಅಂದರೆ ಅದು ವಿಜಯನಗರ ಲೇಔಟು, ತುಂಬ ಚೆನ್ನಾಗಿ ಅಲ್ಲಿ ಲೇಔಟ್ ಆಗಿದೆ. ಆದರೆ ಎಲ್ಲಿಯೂ ಕೂಡ ಕ್ಲೀನಿಂಗ್ ಇಲ್ಲ ಸರ್, ಚರಂಡಿ ಇಲ್ಲ, ಸ್ವಚ್ಛತೆ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಏನು ಸರ್, ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಬೀಳ್ತಾ ಇದೆ ಸರ್. ಇಡೀ ಚಾಮರಾಜನಗರದಲ್ಲಿ ಎಲ್ಲಿಯೂ ಕೂಡ ಇಲ್ಲ ಆ ರೀತಿಯಾದಂಥ ಒಂದು ತೆರಿಗೆ ಅಲ್ಲಿ ನಿವಾಸಿಗಳ ಹಾಕಲು ತುಂಬ ತೊಂದರೆ ಆಗಿದೆ. ಸಾಕಷ್ಟು ಬಾರಿ ಇದ್ರ ಬಗ್ಗೆ ಗೇಟ್ಲಿ ಏನಾದ್ರು ಒಂದು ಪರಿಹಾರ ವ್ಯವಸ್ಥೆಗೆ ಆರ್ಡರ್ ಕಾಪಿ ಕೊಟ್ರೆ ಇದೆ ಸರ್. ಯಾಕಂದ್ರೆ ನಾವು ಅಲ್ಲಿ ಎಲ್ಲ ಸಿಗೋದು ನಿನ್ನೆ